ಸಾಮಾನ್ಯವಾಗಿ ನಿಮಗೆ ತಿಳಿದಿರುವಂತೆ ನಿದ್ರೆ ಎಂದರೆ ಎಚ್ಚರವಿಲ್ಲದ ಸ್ಥಿತಿ ಅಥವಾ ಮಲಗಿದಾಗ ತಮ್ಮ ಸುತ್ತಮುತ್ತಲಿನ ಅರಿವು ಇಲ್ಲದಿರುವುದು. ಸಂಕೀರ್ಣವಾದ ಜೈವಿಕ ಪ್ರಕ್ರಿಯೆಗಳು ನಮ್ಮನ್ನು ನಿದ್ರಿಸುವಂತೆ ಮಾಡುತ್ತವೆ. ಇಲ್ಲಿಯವರೆಗೆ ಯಾವುದೇ ನಿಖರವಾದ ಕಾರಣ ತಿಳಿದಿಲ್ಲವಾದರೂ 2 ಪ್ರಮುಖ ಅಂಶಗಳು ನಮಗೆ ನಿದ್ದೆ ಬರುವಂತೆ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. 1. ಸ್ಲೀಪ್ ಡ್ರೈವ್ ಅಥವಾ ಹೋಮಿಯೋಸ್ಟಾಟಿಕ್ ಸ್ಲೀಪ್ ಪ್ರೆಷರ್. 2. ಸರ್ಕ್ಯಾಡಿಯನ್ ರಿಥಮ್ ಅಥವಾ ಬಾಡಿ ಕ್ಲಾಕ್. ಸ್ಲೀಪ್ ಡ್ರೈವ್ ಅಥವಾ ಹೋಮಿಯೋಸ್ಟಾಟಿಕ್ ಸ್ಲೀಪ್ ಪ್ರೆಷರ್ ಕಠಿಣ ಪರಿಶ್ರಮ ಮತ್ತು ಎಚ್ಚರವಾಗಿರುವ ಸಮಯಕ್ಕೆ ಸಂಬಂಧಿಸಿದೆ. ನಾವು ಹೆಚ್ಚು ಸಮಯ ಎಚ್ಚರವಾಗಿದ್ದಂತೆ ನಮ್ಮ ನಿದ್ರೆಯ ಒತ್ತಡವೂ ಕೂಡ ಹೆಚ್ಚುತ್ತದೆ. ಇದು ಪ್ರಾಥಮಿಕವಾಗಿ ಮೆದುಳಿನಲ್ಲಿ ಅಡೆನೊಸೈನ್ ಎಂದು ಕರೆಯಲ್ಪಡುವ ರಾಸಾಯನಿಕದ ಶೇಖರಣೆಯಿಂದಾಗಿ ಉಂಟಾಗುತ್ತದೆ. ಅಡೆನೊಸೈನ್ನ ಹೆಚ್ಚಿನ ಮಟ್ಟವು ಅರೆನಿದ್ರಾವಸ್ಥೆಗೆ ಕಾರಣವಾಗುತ್ತದೆ. ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಏನನ್ನಾದರೂ ಕಲಿತುಕೊಳ್ಳುವಂತಹ ಮಾನಸಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮೆದುಳಿನ ಕಾರ್ಯ ಹೆಚ್ಚಾಗುತ್ತದೆ, ವಿಶೇಷವಾಗಿ ಪ್ರಿಫ್ರಂಟಲ್ ಕೋರ್ಟೆಕ್ಸ್ನಲ್ಲಿ. ಪರಿಣಾಮವಾಗಿ ಅಡೆನೊಸಿನ್ ಜಾಗರೂಕತೆಯನ್ನು ಕಡಿಮೆ ಮಾಡುವ ಮೂಲಕ ನಿದ್ರಾಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಮಾನಸಿಕ ಚಟುವಟಿಕೆಗಳು ಅಡೆನೊಸಿನ್ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ, ಇದು ನಿದ್ರೆಯ ಅಗತ್ಯತೆಯನ್ನು ಹೆಚ್ಚಿಸುತ್ತದೆ. ಆದರೆ ದಯವಿಟ್ಟು ಗಮನಿಸಿ, ಮಾನಸಿಕ ಚಟುವಟಿಕೆಗಳು ಒತ್ತಡ ಮತ್ತು ಆತಂಕದಂತಹ ನಕಾರಾತ್ಮಕತೆಯನ್ನು ಒಳಗೊಂಡಿರಬಾರದು. ನಿದ್ರೆ ಮಾಡುವ ಸಮಯದಲ್ಲಿ ಅಡೆನೊಸೈನ್ನ ಮಟ್ಟವು ಕಡಿಮೆಯಾಗುತ್ತದೆ, ಅಡೆನೊಸೈನ್ನ ಕೊರತೆಯಿಂದಾಗಿ ನಾವು ಎಚ್ಚರಗೊಳ್ಳುತ್ತೇವೆ. ಮತ್ತು ದೈಹಿಕ ಚಟುವಟಿಕೆ ಅಥವಾ ಕಠಿಣ ಪರಿಶ್ರಮವು ಸಿರೊಟೋನಿನ್ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ, ಇದು ನಿದ್ರೆಯನ್ನು ಉತ್ತೇಜಿಸುವ ಹಾರ್ಮೋನ್ ಮೆಲಟೋನಿನ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಮೆಲಟೋನಿನ್ ಅಡೆನೊಸೈನ್ ಅನ್ನು ಉತ್ತೇಜಿಸಿ ನಮಗೆ ನಿದ್ದೆ ಬರುವಂತೆ ಮಾಡುತ್ತದೆ. ಒಂದು ಮುಖ್ಯವಾದ ವಿಷಯ, ಕೆಫೀನ್ ಅಥವಾ ಕಾಫಿಯು ಅಡೆನೊಸೈನ್ನ ಗ್ರಾಹಕಗಳನ್ನು ನಿರ್ಬಂಧಿಸುತ್ತದೆ. ಆದ್ದರಿಂದ ಕಾಫಿ ಹೆಚ್ಚು ಕುಡಿದಷ್ಟು ನಿದ್ದೆ ಕಡಿಮೆಯಾಗುತ್ತದೆ. ಸರ್ಕ್ಯಾಡಿಯನ್ ರಿಥಮ್ ಅಥವಾ ಬಾಡಿ ಕ್ಲಾಕ್ನ ವಿಷಯಕ್ಕೆ ಬಂದರೆ, ನಮ್ಮ ದೇಹವು ಮೆದುಳಿನಲ್ಲಿರುವ ಸುಪ್ರಾಚಿಯಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಥವಾ ಎಸ್ಸಿಎನ್ನಿಂದ ನಿಯಂತ್ರಿಸಲ್ಪಡುವ 24 ಗಂಟೆಗಳ ಆಂತರಿಕ ಗಡಿಯಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಬೆಳಕು ಮತ್ತು ಕತ್ತಲೆಯ ಆಧಾರದ ಮೇಲೆ ಈ ಗಡಿಯಾರವು ನಮ್ಮ ನಿದ್ರೆ ಮತ್ತು ಎಚ್ಚರಗಳ ಸೈಕಲ್ ಅನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎಸ್ಸಿಎನ್ ರೆಟಿನೋಹೈಪೋಥಾಲಾಮಿಕ್ ಟ್ರಾಕ್ಟ್ನ ಮೂಲಕ ಕಣ್ಣುಗಳಿಂದ ಬೆಳಕಿನ ಸಂಕೇತಗಳನ್ನು ಪಡೆಯುತ್ತದೆ. ನಂತರ ಎಸ್ಸಿಎನ್ ಇತರ ಮೆದುಳಿನ ಪ್ರದೇಶಗಳು ಮತ್ತು ದೇಹದೊಂದಿಗೆ ಸಂವಹನ ನಡೆಸಿ ಲಯಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ಕತ್ತಲೆಯಲ್ಲಿ ಎಸ್ಸಿಎನ್ ಪಿನಿಯಲ್ ಗ್ರಂಥಿಗೆ ಮೆಲಟೋನಿನ್ ಅನ್ನು ಉತ್ಪಾದಿಸಲು ಸೂಚಿಸುತ್ತದೆ, ಇದು ಅಡೆನೊಸೈನ್ ಅನ್ನು ಉತ್ತೇಜಿಸಿ ನಮಗೆ ನಿದ್ರೆ ಬರುವಂತೆ ಮಾಡುತ್ತದೆ. ಎಸ್ಸಿಎನ್ನಿಂದ ನಿಯಂತ್ರಿಸಲ್ಪಡುವ ಸಿರ್ಕಾಡಿಯನ್ ರಿಥಮ್ನ ಒಂದು ವಿಶಿಷ್ಟ ಉದಾಹರಣೆಯೆಂದರೆ, ನಿಮಗೆ ಪ್ರತಿ ರಾತ್ರಿಯೂ ಒಂದೇ ಅಥವಾ ಅದೇ ಸಮಯಕ್ಕೆ ನಿದ್ದೆ ಬರುತ್ತದೆ ಮತ್ತು ನಿಮಗೆ ಪ್ರತಿ ಬೆಳಿಗ್ಗೆ ಒಂದೇ ಅಥವಾ ಅದೇ ಸಮಯಕ್ಕೆ ಎಚ್ಚರವಾಗುತ್ತದೆ. ಬೆಳಕಿಗೆ, ವಿಶೇಷವಾಗಿ ನೀಲಿ ಬೆಳಕಿಗೆ ನಿಮ್ಮನ್ನು ನೀವು ಒಡ್ಡಿಕೊಳ್ಳುವುದರಿಂದ ಮೆಲಟೋನಿನ್ ಉತ್ಪಾದನೆಯು ಕಡಿಮೆಯಾಗುತ್ತದೆ, ಇದು ಹೆಚ್ಚಿದ ಜಾಗರೂಕತೆ ಮತ್ತು ಕಡಿಮೆ ನಿದ್ರೆಗೆ ಕಾರಣವಾಗಬಹುದು. ಆದ್ದರಿಂದ ರಾತ್ರಿಯಲ್ಲಿ ಬೆಳಕಿಗೆ ಒಡ್ಡಿಕೊಳ್ಳುವುದು ಸೂಕ್ತವಲ್ಲ, ವಿಶೇಷವಾಗಿ ನೀವು ಮಲಗಬೇಕಾದಾಗ. ನೀವು ನಿಮ್ಮನ್ನು ಬೆಳಕಿಗೆ ಒಡ್ಡಿಕೊಂಡಾಗ ಎಸ್ಸಿಎನ್ ಪಿನಿಯಲ್ ಗ್ರಂಥಿಯೊಂದಿಗೆ ಮೆಲಟೋನಿನ್ ಅನ್ನು ಉತ್ಪಾದಿಸಲು ಸಂವಹನ ನಡೆಸುವುದಿಲ್ಲ.